ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ನಮ್ಮ ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಅನಿಸುತ್ತೆ ಹೋಮ್ ಟೂರ್ ಅಂತಂದರೆ ಹೊಸ ಮನೆ ಇರ್ಬೋದು ಅಂತೇಳಿ, ಬಟ್ ಆದರೆ ಅದಲ್ಲ. ಇದು ತುಂಬಾ ಹಳೆ ಮನೆ ಅಂತೇಳಿದರೆ ನಮಗೆ ಗೊತ್ತಿಲ್ಲ ಇದಕ್ಕೆ ಎಷ್ಟು ವರ್ಷ ಆಗಿದೆ ಅಂತೇಳಿ. ನನಗೆ ನನ್ನ ಅಜ್ಜಿ ಯಾವಾಗಲೂ ಹೇಳ್ತಾಯಿದ್ರು, ಅಜ್ಜಿಗೂ ಕೂಡ ಗೊತ್ತಿಲ್ಲ ಅಂತ ಯಾವಾಗ ಮನೆ ಕಟ್ಟಿದ್ರು ಅಂತೇಳಿ. ಶೇರ್ ಮಾಡ್ತೀನಿ ಮನೆ ಹೇಗಿದೆ ಅಂತೆಲ್ಲ. ಬನ್ನಿ ಮನೆನ ನೋಡೋಣ. ಇದೇ ನೋಡಿ ನಮ್ಮ ಮನೆ. ಇದಕ್ಕೆ ಆಲ್ಮೋಸ್ಟ್ 500 ಇಯರ್ಸ್ ಏನೋ ಆಗಿರ್ಬೋದು. ಮೊದಲೇನಂದರೆ ನಾವು ಹಂಚು ಹಾಕಿದ್ವಿ ನೋಡಿ, ಅದಕ್ಕಿಂತ ಮೊದಲು ಹುಲ್ಲು ಹಾಕಿದ್ರಂತೆ ಅಲ್ಲಿ. ಸ್ವಲ್ಪ ನಾವು ಚೇಂಜಸ್ ಮಾಡಿದ್ವಿ. ಇದು ಪ್ಯೂರ್ ಆಗಿ ಮಣ್ಣಿನ ಮನೆ. ನಿಮಗೆ ಹಿಂದುಗಡೆ ಎಲ್ಲ ತೋರ್ಬೋದು, ಮಣ್ಣೆಲ್ಲ ಕೆಳಗಡೆ ಬೀಳ್ತಾ ಇದೆ. ಅಂದರೆ ಇದು ಫುಲ್ಲಿ ಮಣ್ಣಿನ ಮನೆ. ಮಣ್ಣು ಅಂತ ಹೇಳಿದ್ರೆ ಕಲ್ಲು ಕೂಡ ಮಧ್ಯೆ ಇಲ್ಲ. ಆವಾಗಿನ ಕಾಲದಲ್ಲಿ ಕಲ್ಲು ಕೂಡ ಹಾಕ್ತಾಯಿದ್ರು, ಆದರೂ ಕೂಡ ಈ ಮನೆ ಮಾಡುವಾಗ ಕಲ್ಲು ಕೂಡ ಹಾಕಿರಲಿಲ್ಲ. ಫುಲ್ಲಾಗಿ ಮಣ್ಣಿನ ಮನೆ. ಈ ಮನೆ ಎಷ್ಟು ಫೇಮಸ್ ಅಂತ ಹೇಳಿದ್ರೆ, ತುಂಬ ಆವಾಗ ಗೆದ್ದೆಲ್ಲ ತುಂಬ ಜಾಸ್ತಿ ಅಲ್ವಾ. ಈ ಮನೆ ಆವಾಗಿನ ಕಾಲದಲ್ಲಿ ದೊಡ್ಡದು ಅಂತ ಲೆಕ್ಕ ಬರ್ತಾಯಿತ್ತು. ಆವಾಗ ನನ್ನ ಅಜ್ಜನಿಗೆ ಸ್ವಲ್ಪ ಆ ಕಡೆ ಈ ಕಡೆ ಅಂದರೆ ಹಣ ಆದಾಗ ಅವರು ಕೊಟ್ಟಿಗೆ ಮಾಡಿದರು, ಮನೆ ಕಟ್ಟಲಿಲ್ಲ. ಯಾಕಂದರೆ ಅವ್ರಿಗೆ ಅನಿಸಿದ್ದು ಇದು ಫುಲ್ ಫೇಮಸ್ ಮನೆ ಅಲ್ವಾ, ಅಂದರೆ ಇದು ಮನೆ ಯಾವಾಗಲೂ ಇರುತ್ತೆ ಅಂಥೇಳಿ. ಆವಾಗ ಅದು ತಲೆ ಬರಲಿಲ್ಲ, ಅಂದರೆ ಮಣ್ಣಿನ ಮನೆ ಬೇಡ ಇತ್ತು ಅಂಥೇಳಿ. ಬಟ್ ಇದು ಫುಲ್ ಓಪನ್ ಮನೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಕಿಚನ್, ಅಡುಗೆ ಮನೆಗೆ ಹೋಗೋದು. ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೊತಾನೆ ಬರ್ತಾಯಿದ್ವಿ. ಇವಾಗ ಎದುರುಗಡೆ ಎಲ್ಲ ಫುಲ್ ಓಪನೇ ಇತ್ತು. ಅಂದರೆ ಟಿ ವಿ ಆಗಿರ್ಬೋದು, ನಾವು ಮಲ್ಕೊಳ್ಳೋದಾಗಿರ್ಬೋದು ಎಲ್ಲ ಓಪನೇ ಇತ್ತು. ಬಟ್ ನಾವು ಹೋದ ವರ್ಷ ಅಂದರೆ ಈ ವರ್ಷವೇ ಸ್ಟಾರ್ಟಿಂಗಲ್ಲಿ ತುಂಬ ಜನ ಹೇಳ್ತಾಯಿದ್ರು ಕಳ್ಳರು ಬರ್ತಾರೆ ಅದು ಇದು ಅಂಥೇಳಿ. ಆ ಟೈಮಲ್ಲಿ ನಾವು ಜಸ್ಟ್ ಒಂದು ಸ್ವಲ್ಪ ಕಲ್ಲು ತಂದು ಎದುರುಗಡೆ ಕಟ್ಟಿದ್ದಷ್ಟೇ. ಆಲ್ಟ್ರೇಷನ್ ಆಗಲಿ ಮನೆ ಹೊಡೆಯೋದಾಗಲಿ ಅದು ಏನೂ ಮಾಡಲಿಲ್ಲ. ಎದುರುಗಡೆ ಕಲ್ಲು ಕಟ್ಟಿದ್ವಿ ಅಷ್ಟೇ. ಇದೆಲ್ಲ ನೋಡಿ ಮೇಲ್ಗಡೆ ಎಲ್ಲ ಫುಲ್ ಮರದ್ದೇ. ಅಂದರೆ ಮರ ಕೂಡ ನಮ್ಮೂರಲ್ಲಿ ಹೇಳ್ತೀವಿ ಒರ್ಲೆ ಬರ್ತಾಯಿದೆ ಅಂಥೇಳಿ. ಆ ಥರ ಆಗಿಬಿಟ್ಟಿದೆ. ಬಟ್ ಯಾವುದೇ ರೀತಿ ಮನೆ ಯಾವಾಗಲೂ ಬೀಳೋದಾಗಲಿ ಆ ಥರದ್ದೆಲ್ಲ ಏನಾಗಲಿಲ್ಲ. ಇದು ನೋಡಿ ಆವಾಗಿನ ಕಾಲದಲ್ಲಿ ಇದು ಜಿಂಕೆ ಕೋಡು. ಆವಾಗಿನ ಕಾಲದಲ್ಲಿ ಹಾಕಿದ್ದು ತುಂಬ ಹಳೆಯದು. ಇವಾಗ ಸುಮ್ಮನೆ ಬಟ್ಟೆ ಎಲ್ಲ ನೇತಾಕ್ತೀವಿ. ಇದು ಫುಲ್ ಮನೆ ಇದೇ ರೀತಿಯಾಗಿ, ಅಂದರೆ ಮರನೇ ಇದೆ ಮೇಲ್ಗಡೆ. ಸ್ಲ್ಯಾಪ್ ಆ ಥರದ್ದೆಲ್ಲ ಏನಿಲ್ಲ, ಫುಲ್ ಮರ ಎಲ್ಲ ನೋಡಿ ಫುಲ್ಲು ಇದಾಗಿ ಒಡೆದು ಕೂಡ ಹೋಗಿದೆ ಕೆಲವೊಂದು ಕಡೆ. ಆದರೂ ಗೊತ್ತಿಲ್ಲ ನಮಗೆ, ಆಗ್ತಾನೂ ಇಲ್ಲ ಮನೆ ಒಡೆದು ಕಟ್ಟೋದಕ್ಕೆ. ನೋಡೋಣ, ನಾನು ಅಂದ್ಕೊಳ್ತಾ ಇದ್ದೀನಿ ಅಟ್ಲೀಸ್ಟ್ 1-2 ವರ್ಷದಲ್ಲಾದರೂ ಮಾಡಬೇಕು ಅಂಥೇಳಿ. ಅದು ಆಗುತ್ತೇನೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡೋಣ ಅಂಥೇಳಿ, ಮನೆ ಹೇಗಿದೆ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಇದೆಲ್ಲ ಫುಲ್ಲು ಓಲ್ಡೇ ಮರ. ಮತ್ತು ಯಾವಾಗ ಕಟ್ಟಿದ್ದು ಯಾರು ಕಟ್ಟಿದ್ದು ಏನೂ ಗೊತ್ತಿಲ್ಲ. ಇದು ಆವಾಗ ಗೂಡು, ಅಂದರೆ ಸಾಮಾನೆಲ್ಲ ಇಡೋದಕ್ಕೆ ಅಂಥೇಳಿ ಮಾಡಿದ್ದು. ಮತ್ತು ಇದು ಒಳಗಡೆದು. ಆವಾಗ ಒಳಗಡೆ ಒಲೆ ಕೂಡ ಇತ್ತಂತೆ, ಅಂದರೆ ಫಂಕ್ಷನ್ ಬಂದಾಗ ಒಲೆ ಮಾಡ್ತಾಯಿದ್ರು. ಇದು ನೆಲ, ಆವಾಗ ಫುಲ್ ಮಣ್ಣಿನ ನೆಲ. ನಾವು ಮೇಲ್ಗಡೆಯಿಂದ ಸಿಮೆಂಟ್ ನೀರು ಹಾಕಿದ್ವಿ. ಯಾಕಂದರೆ ಯಾರು ಬಂದು ಕೂತ್ಕೊಂಡಿದ್ರು ಕೂಡ ಮಣ್ಣು, ಎಷ್ಟು ನೀವು ಗುಡಿಸಿದ್ರು ಕೂಡ ಮಣ್ಣು ಆಗ್ತಾಯಿತ್ತಲ್ವ. ಅದಕ್ಕೆ ಸಿಮೆಂಟ್ ನೀರನ್ನು ಒಂದು ಸಲ ತಳೆದಿದ್ದಷ್ಟೇ. ಅಂದರೆ ಅಲ್ಟ್ರೇಷನ್ ಕೂಡ ನಾನು ಹೇಳ್ತಾ ಇದ್ದೀನಿ ಏನೆಲ್ಲ ಮಾಡಿದ್ವಿ ಅಂಥೇಳಿ. ಇದು ಒಳಗಡೆದು. ಇದ್ರದ್ದು ಕೂಡ ಬಾಗಿಲು ಹೊರಟೋಗಿದೆ, ಯಾಕಂದರೆ ಇದು ಮಣ್ಣಲ್ಲೇ ನಿಂತಿದೆ ನೋಡಿ. ಈ ಕಡೆದು ಬಾಗಿಲು ಈ ವರ್ಷ ಐ ಥಿಂಕ್ ಫೆಬ್ಬಲ್ಲೇನೋ ಮಕ್ಕಳೇನೋ ಕೂತ್ಕೊಂಡಿದ್ದಾಗ ಕೆಳಗಡೆ ಬಿದ್ದು ಬಿಡ್ತು. ಒಂದು ಬಾಗಿಲು ಹಾಗೇ ಇದೆ. ಏನಾಗ್ತಿದೆ ಹಾಗೇ ಇದೆ. ಇಲ್ಲಿ ನೋಡಿ ಗೋಡೆಗೆಲ್ಲ ಒರ್ಲೆ ಬಂದುಬಿಟ್ಟಿದೆ. ನನಗೆ ಅದು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ಗೋಡೆ ಎಲ್ಲ ಅಷ್ಟು ಫುಲ್ಲು ಮಣ್ಣಿದೆ ನೋಡಿ, ಫುಲ್ ಒರ್ಲೆ ಬಂದುಬಿಟ್ಟಿದೆ. ಇವಾಗ ಯೋಚನೆ ಮಾಡ್ತೀನಿ ಮನೆ ರಿನೋವೇಷನ್ ಮಾಡಬೇಕು ಅಂತೇಳಿ. ಆದರೆ ಇದನ್ನು ಅಳೆದು ಕಟ್ಟೋದು ತುಂಬಾ ಕಷ್ಟ ಇದೆ. ರೀಸನ್ ಕೂಡ ಹೇಳ್ತೀನಿ. ಇದು ಆ್ಯಕ್ಚುಲಿ ಮನೆ ಯಾರು ಕಟ್ಟಿದ್ದು ಯಾವಾಗ ಕಟ್ಟಿದ್ದು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಅಂದರೆ ಮೊದಲಿನವ್ರು ಹೇಳ್ತಾರೆ ಈ ಮನೆ ಒಡಿಬೇಕಂದ್ರೆ ಎತ್ತಿನ ಕೋಡಿಗೆ ಬಳ್ಳಿ ಕಟ್ಟಿ ಒಂದು ಸ್ವಲ್ಪನಾದರೂ ಎಳಿಬೇಕು ಅಂಥೇಳಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಹೇಳ್ತಾರೆ ಈ ಮನೆ ಕಟ್ಟಿದ್ದು ಯಾರು ಯಾವಾಗ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಎತ್ತಿನ ಕೋಡಿಂದ ಬಳ್ಳಿ ಕಟ್ಟಿ ಒಂದು ಸ್ವಲ್ಪ ಎಳೆದು ಆಮೇಲೆ ನಾವು ಹೊಡಿಬೋದು ಅಂಥೇಳಿ. ಯಾಕೋ ಗೊತ್ತಿಲ್ಲ, ಅದು ಯಾರು ಕಟ್ಟಿದ್ದು ಅಂತ ಗೊತ್ತಿಲ್ಲದೆ ಇರುವಾಗ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ನೋಡೋಣ ಯಾವಾಗ ಹೊಡಿತೀವಿ ಆ ಟೈಮಲ್ಲಿ ಹೇಳ್ತೀವಿ. ಮತ್ತು ಈ ಮನೆಯಲ್ಲಿ ಆ ಟೈಮಲ್ಲಿ ಕೂಡ ಅದು ಮಣ್ಣಿನ ಒಳಗಡೆ ಎಲ್ಲ ಬೆಳ್ಳಿ ಕಾಯಿನ್ ಇಡ್ತಾರಲ್ವ ಒಳಗಡೆ, ಅದು ಕೂಡ ಸಿಕ್ಕಿತ್ತು. ಹುಷಾರಿಲ್ಲದೆ ಇದ್ದಾಗ ಆವಾಗ ಹೇಳಿ ಹೋಗಿದ್ರು ಇಲ್ಲಿ ಇಟ್ಟಿದ್ದೀವಿ ಅಂಥೇಳಿ. ಅದನ್ನು ಕೂಡ ಅದೇ ಟೈಮಲ್ಲೆಲ್ಲ ಸಿಕ್ಕಿತ್ತು ಕೂಡ. ಅದು ಕೂಡ ಅಂದರೆ ಹುಷಾರಿಲ್ಲದೆ ಇದ್ದಾಗ ಅಜ್ಜ ಅವರಿಗೆ ಅದನ್ನು ಯೂಸ್ ಮಾಡಿದ್ವಿ.
ಇದು ಮೆಟ್ಲು ನೋಡಿ ಮೇಲ್ಗಡೆ ಹೋಗೋದಕ್ಕೆ. ಮೇಲ್ಗಡೆ ನಾವು ಯಾವುದೇ ರೀತಿ ಸಿಮೆಂಟಿನ ನೀರೆಲ್ಲ ಹಾಕಲಿಲ್ಲ. ಏನಾದರೂ ಫಂಕ್ಷನ್ ಇದ್ದಾಗ ನಾವು ಇವಾಗಲೂ ಕೂಡ ಸೆಗಣಿ ಸಾರಿಸ್ತೀವಿ, ಅಂದರೆ ಸೆಗಣಿನ ಹೀಗೆ ತಿಂಗಳಿಗೆ ಒಂದ್ಸಲ ಸಾರಿಸಿ ಬಿಡ್ತೀವಿ ಮೇಲ್ಗಡೆ. ಕೆಳಗಡೆ ಎಲ್ಲ ಯಾರಾದರೂ ಗೆಸ್ಟ್ ಎಲ್ಲ ಬರ್ತಾರಲ್ವ, ಅಲ್ಲಿ ಸ್ವಲ್ಪ ಸಿಮೆಂಟಿನ ನೀರನ್ನು ಹಾಕಿ ಅದನ್ನು ಸ್ವಲ್ಪ ಸೆಟ್ ಮಾಡಿದ್ದು ಅಷ್ಟೇ ಮೇಲ್ಗಡೆ, ಅಂದರೆ ಧೂಳು ಬರದೇ ಇರಲಿ ಅಂತೇಳಿ. ಇದು ಮೇಲ್ಗಡೆ ನಾವು ಏನು ಇಡೋದಕ್ಕೆ ಹೋಗಲಿಲ್ಲ, ಹಳೆಯ ಸಾಮಾನೆಲ್ಲ ಇಟ್ಟಿದ್ದೀವಿ ಅಷ್ಟೇ. ಮೇಲ್ಗಡೆ ಜಾಸ್ತಿ ಯಾರೂ ಹೋಗೋದಿಲ್ಲ, ಪೂಜೆದ ಸಾಮಾನು ಇರ್ಬೋದು ಅದೆಲ್ಲ ಇಡ್ತೀವಿ. ಆವಾಗಿನ ಕಾಲದಲ್ಲಿ ಇದು ತುಂಬ ದೊಡ್ಡ ಮನೆ, ಫೇಮಸ್ ಮನೆ. ಅಂದರೆ ಹೊಲಕ್ಕೆ ಹೋದವರೆಲ್ಲ ಇಲ್ಲಿ ಬಂದು ಇಲ್ಲಿ ಎಲ್ಲರಿಗೋಸ್ಕರ ಮಜ್ಜಿಗೆ ಮಾಡಿಡ್ತಾ ಇದ್ರಂತೆ, ಸುಮ್ಮನೆ ಕುಡ್ಕೊಂಡು ಹೋಗೋದಕ್ಕೋಸ್ಕರ. ಅಂದರೆ ಅಷ್ಟು ದನ ಇರೋದು, ಅಷ್ಟು ಗೆದ್ದೆ ಎಲ್ಲ ಇತ್ತಲ್ವ. ಅದಾದಮೇಲೆ ಇವಾಗೆಲ್ಲ ಪಾಲಾಗಿದೆ. ಸೊ ಪಾಲಾದಾಗ ನಮ್ಮಲ್ಲಿ ಏನಂದರೆ ದೊಡ್ಡವರು ಹೆಂಗಸ್ರು ಯಾರು ಇರ್ತಾರೆ ಅವ್ರಿಗೆ ಮೇನ್ ಮನೆ ಸಿಗುತ್ತೆ. ಸೊ ನಮ್ಮ ಮುತ್ತಜ್ಜಿ, ನಮ್ಮ ಅಜ್ಜಿ ಅವ್ರಿಗೆಲ್ಲ ಸಿಕ್ತು. ಇವಾಗ ನಮ್ಮಮ್ಮ ಕೂಡ ದೊಡ್ಡವರು, ಸೊ ದೊಡ್ಡವ್ರಿಗೆ ಸಿಕ್ತು ಈ ಮನೆ. ಬಟ್ ಆ ಕಡೆ ಈ ಕಡೆಯವರೆಲ್ಲ ಮನೆ ಮಾಡಿಕೊಂಡ್ರು, ಪಾಲಲ್ಲಿ ಅವ್ರು ಸ್ಲ್ಯಾಬ್ ಮನೆ ಎಲ್ಲ ಕಟ್ಟಿದ್ರು. ಬಟ್ ಮೇನ್ ಮನೆ ಯಾರಿಗೆ ಸಿಕ್ತು ನೋಡಿ, ಅವ್ರಿಗೆ ಮನೆ ಅಂದರೆ ಕಟ್ಕೊಳ್ಳೋದಕ್ಕೆ ಆಗಲಿಲ್ಲ. ಗೊತ್ತಿಲ್ಲ, ಅವಕಾಶ ಬಂದಾಗ ಕಟ್ಕೊಳ್ತೀವಿ. ಇಲ್ಲಿ ಮೇಲ್ಗಡೆ ಕೂಡ ನೋಡಿ, ಇಲ್ಲಿ ನಾನು ಪ್ರಾಪರಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮಣ್ಣಿಂದು ಅಂತೇಳಿ. ಕೆಲವ್ರಿಗೆ ಬಿಲೀವ್ ಕೂಡ ಆಗೋದಿಲ್ಲ ಫುಲ್ ಮಣ್ಣಿಂದು ಹೇಗಿರುತ್ತೆ ಅಂತೇಳಿ. ಬಟ್ ಎಸ್ ಇಸ್ ಟ್ರೂ, ಇದು ಫುಲ್ ಮಣ್ಣಿನ ಮನೆ ಅಷ್ಟೇ. ನಾವು ಒಂದು 2-3 ವರ್ಷಕ್ಕೆ ಒಂದ್ಸಲ ಎಲ್ಲ ಏನಾದರೂ ಫಂಕ್ಷನ್ ಇದ್ದಾಗ ಕಲರಿಂಗ್ ಮಾಡ್ತೀವಿ ಅಷ್ಟೇ. ಈ ವರ್ಷ ಮಾತ್ರ ನಾವು ಎದುರುಗಡೆ ಗೋಡೆ ಕಟ್ಟಿಸಿದ್ದು 2026ರಲ್ಲಿ. ಇಷ್ಟು ವರ್ಷ ಕೂಡ ಫುಲ್ ಮನೆ ಓಪನ್. ನನ್ನ ಮದುವೆ ಕೂಡ ಇದೇ ಮನೆಯಿಂದನೇ ಆಗಿದ್ದು, ಆವಾಗ ಕೂಡ ಮನೆ ಫುಲ್ ಓಪನೇ ಇತ್ತು. ನಾವು ಖಾಲಿ ಕಲರ್ ಮಾಡ್ತೀವಿ ಅಷ್ಟೇ. ಇವಾಗ ನೋಡಿ ಎದುರುಗಡೆ ಕಾಣ್ತಾ ಇರ್ಬೋದಲ್ವ, ಅದನ್ನು ಕಟ್ಸಿದ್ದು. ಹೋದ ವರ್ಷ ಪೂಜೆ ಇತ್ತು ಅಂತೇಳಿ ನಾವು ಅದಕ್ಕೆ ಕಲರ್ ಮಾಡಿಸಿದ್ದು. ಇದು ಕಟ್ಸಿದ ನಂತರ ಆವಾಗೆಲ್ಲ ಏನಂದರೆ ಗೆದ್ದೆ ಯಾರ ಹತ್ರ ಜಾಸ್ತಿ ಇದೆಯೋ, ದನ ಎತ್ತು ಎಲ್ಲ ಯಾರ ಹತ್ರ ಜಾಸ್ತಿ ಇರ್ತಿದೆಯೋ ಸೊ ಅವ್ರು ಶ್ರೀಮಂತರು, ಆ ಥರ ಇತ್ತು. ಬಟ್ ಇವಾಗ ಎಲ್ಲ ಉಲ್ಟಾಗಿದೆ. ನಿಜವಾಗ್ಲೂ ಇಲ್ಲಿ ಗೆದ್ದೆ ಮಾಡ್ಕೊಂಡು ಹೋಗ್ತಾರಲ್ವ, ನಾನು ನೋಡ್ತೀನಿ ಗೆದ್ದೆಗೆ ಆಗುತ್ತೆ ಅಂತ ಅನಿಸುತ್ತೆ. ಅಕ್ಕಿ ಮತ್ತು ನೆಲಗಡಲೆ ಹಾಕ್ತೀವಿ. ಈ ಅಕ್ಕಿ ಮಾಡಿದಾಗ ಬರೋ ಪ್ರಾಫಿಟ್ ನೆಲಗಡಲೆ ತರೋದಕ್ಕೆ ಹಾಕ್ತಾರೆ, ಹಾಗೆ ನೆಲಗಡಲೆ ಮಾರಿದಾಗ ಬರೋ ಪ್ರಾಫಿಟ್ ಭತ್ತ ತರೋದಕ್ಕೆ ಹಾಕ್ತಾರೆ. ಸೊ ಅದೇ ಆ ಕಡೆ ಈ ಕಡೆ ಮಾಡ್ತಾ ಇರ್ತಾರೆ ಅಷ್ಟೇ. ಒಂದು ಉಪಯೋಗ ಅಂತ ಹೇಳಿದ್ರೆ ಮನೆಯಲ್ಲಿ ಊಟ ಮಾಡೋದಕ್ಕೆ ಅನ್ನ ಯಾವಾಗಲೂ ಇರುತ್ತೆ. ಆ ಕಡೆ ಟಚ್ಚಾಗಿ ನೋಡಿ ಸ್ಲ್ಯಾಬ್ ಮನೆಯೆಲ್ಲ ಇದೆ ಅಲ್ವ, ಅದು ಪಾಲಾಗಿರೋದು. ಅಂದರೆ ಅದು ನಮ್ಮ ಅಜ್ಜಿಯ ತಂದಿಕ್ಳು ಅವರಿಗೆಲ್ಲ ಮನೆಯೆಲ್ಲ ಇದೆ ನೋಡಿ, ಅವರೆಲ್ಲ ಮನೆಯೆಲ್ಲ ಒಡೆದು ಸ್ಲ್ಯಾಬ್ ಮನೆ ಕಟ್ಟಿಸ್ಕೊಂಡ್ರು. ಬಟ್ ನಮ್ಮ ಮನೆ ಹೇಗಿದೆ ಹಾಗೆ ಇದೆ, ಜಸ್ಟ್ ಕಲರಿಂಗ್ ಮಾಡ್ತೀವಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಹಿಂದ್ಗಡೆಯಿಂದ ನಮ್ಮ ಮನೆ ಹೀಗೆ ಕಾಣಿಸುತ್ತೆ. ಈ ಮನೆಯಲ್ಲಿ ತುಂಬಾ ಫಂಕ್ಷನ್ಸ್ ಆಗೋಗ್ಬಿಟ್ಟಿದೆ. ಅಂದರೆ ಎಲ್ಲರದ್ದು, ನನ್ನ ಮುತ್ತಜ್ಜಿಯವ್ರದ್ದು, ಅಜ್ಜಿ ಮದುವೆ, ಅಮ್ಮನ ಮದುವೆ, ನನ್ನ ಮದುವೆ ಕೂಡ ಇಲ್ಲಿಂದನೇ ನಾವು ಹೊರಟಿದ್ವಿ. ಸೊ ಎಲ್ಲ ನೋಡೋಣ ಎಷ್ಟು ಟೈಮ್ ಈ ಮನೆಯಿಂದ ಫಂಕ್ಷನ್ಸ್ ಎಲ್ಲ ನಡೆಯುತ್ತೆ ಅಂಥೇಳಿ. ಮತ್ತು ಈ ಮನೆ ನಾನು ನೋಡಿರೋ ಹಾಗೆ ಎಷ್ಟೇ ಸಿಡ್ಲು ಮಿಂಚು ಬರಲಿ ಏನೇ ಬರಲಿ, ಈ ಮನೆಗೆ ಒಂದು ಹಂಚು ಕೂಡ ಆ ಕಡೆ ಈ ಕಡೆ ಆಗಲಿಲ್ಲ. ಕೆಲವರು ಈ ಮನೇಲಿ ಯಾರಾದರೂ ಬಂದಾಗ ತುಂಬ ಹೆದರ್ಕೊಳ್ತಾರೆ, ಜೋರು ಮಳೆ ಬರಲಿ ಗಾಳಿ ಬರಲಿ ಅಯ್ಯೋ ಅಂದರೆ ಮನೆಯಲ್ಲಿ ಬೀಳುತ್ತೆ ಅಂತೇಳಿ. ಬಟ್ ನಮಗೆ ಯಾವುದೇ ಹೆದರಿಕೆ ಆಗಲಿಲ್ಲ. ಹಾಗೆ ಇಷ್ಟರ ತನಕ ಕೂಡ ಮನೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗಲೂ ಕೂಡ ನಾವೇನು ಅರ್ಜೆಂಟಾಗಿ ಇದನ್ನು ಹೊಡಿಬೇಕು ಆ ಥರದ್ದೆಲ್ಲ ಏನು ಡಿಸೈಡ್ ಮಾಡಲಿಲ್ಲ. ಸುಮ್ಮನೆ ನನಗನ್ನಿಸ್ತು ಬಂದಿದ್ದೀನಲ್ವ ಊರಿಗೆ, ಸೊ ಈ ಮನೆನ ಟೂರ್ ತೋರಿಸ್ಲೇಬೇಕು ಅಂಥೇಳಿ. ಯಾಕಂದರೆ ಇಷ್ಟೊಂದು ಹಳೆ ಮನೆ ಫುಲ್ಲೆಲ್ಲ ಒರ್ಲೆಲ್ಲ ಬಂದೋದ್ರು ಕೂಡ ಹೇಗಿದೆ ಅಂಥೇಳಿ ಒಂದು ಶಾರ್ಟಾಗಿ ತೋರಿಸ್ಬೇಕಂತೇಳಿ ತುಂಬ ಇಷ್ಟ ಆಯಿತು. ಅದಕ್ಕೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ಥರ ಇಷ್ಟು ಹಳೆ ಮನೆ ನೋಡಿದ್ರೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಮ್ಮೂರಲ್ಲಿ ನಾನು ಈ ಥರ ಕಟ್ಸಿದ್ದೆ ಯಾರು ಅಂತ ಗೊತ್ತಿಲ್ಲದೆ ಇರೋ ಮನೆ ನಾನು ಇದುವರೆಗೂ ನೋಡಲಿಲ್ಲ. ಸೊ ಅದಕ್ಕೆ ನನಗೆ ಇದು ಸ್ಪೆಷಲ್. ಮತ್ತು ಒಂದು ಫೀಲಿಂಗ್ ಮೊದಲಿಂದ ಈ ಮನೆಯಲ್ಲಿ ಇದ್ದು ಹೊಡಿಬೇಕಂದ್ರೆ ನಮಗೆ ಕೂಡ ಇಷ್ಟ ಆಗೋದಿಲ್ಲ. ಸೊ ಈ ಥರ ಮನೆ ನೀವು ಕೂಡ ನೋಡಿದ್ರೆ ಅಂತೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.